ಸರ್ ಇದು 60,000ಗೆ 2003 ಮಾಡಲು ಅದು ಕೂಡ ಯಾವುದೋ FC ಲ್ಯಾಬ್ಸ್ ಗಾಡಿ ಕೊಡ್ತಾ ಇಲ್ಲ 28 ತನಕ FC ರನ್ನಿಂಗ್ ಇದೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ 9 ಸೀಟರ್ ವೆಹಿಕಲ್ 1,65,000ಕ್ಕೆ ಸಿಗ್ತಾ ಇದೆ ಯಾರಾದರೂ ದೊಡ್ಡ ಫ್ಯಾಮಿಲಿ ಇದೆ ಬಟ್ ಬಜೆಟ್ ಕಮ್ಮಿ ಇದೆ ಸ್ವಲ್ಪ ದಿನ ಓಡಿಸಬೇಕು ಅನ್ನೋರು ಆರಾಮಾಗಿ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಗಾಡಿ ಬಂದ್ಬಿಟ್ಟು ಎಷ್ಟು ನೋಡಿ ತಗೊಳ್ಳಿ 3,95,000ಕ್ಕೆ 14 ಮಾಡೆಲ್ ಇಕೋ ಸ್ಪೋರ್ಟ್ ಸಿಗ್ತಾ ಇದೆ ಇದರಲ್ಲಿ ಒಂದು ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ 20+ ಮೈಲೇಜ್ ಬರುವಂತಹ ಈ ಒಂದು ಅಮೇಜ್ 3,30,000 ಫೈನಲ್ ಆಗುತ್ತೆ ಒಂದು 60,000 ತಗೊಂಡ್ಬನ್ನಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ ಸರ್ 6 ಲಕ್ಷಕ್ಕೆ 2019 ಮಾಡೆಲ್ i20 ವೆಂಕಟೇಶ್ವರ ಕಾರ್ಸ್ ಅಲ್ಲಿ ಸಿಗ್ತಾ ಇದೆ 2022 ಮಾಡಲು ಸ್ವಿಫ್ಟ್ VXi ಬ್ಲಾಕ್ ಕಲರ್ ಅಲ್ಲಿ ನಿಮಗೆ 6,70,000ಕ್ಕೆ ಫೈನಲ್ ಆಗ್ತಾ ಇದೆ ಹಾಯ್ ಗೈಸ್ ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಾನು ನಿಮ್ಮ ಕಿರಣ್ ಗೌಡ ಮಿಡ್ ಸೆಗ್ಮೆಂಟ್ ಶೋರೂಮ್ಗಳನ್ನ ಸಾಕಷ್ಟು ಇತ್ತೀಚೆಗೆ ಫೀಚರ್ ಮಾಡ್ತಾ ಇದ್ದೀನಿ ಬಟ್ ಲೋ ಬಜೆಟ್ ಅಂತ ಬಂದಾಗ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಸರ್ 60,000 70,000 ಈ ಬಜೆಟಲ್ಲೂ ಕೂಡ ನಮಗೆ ಕಾರ್ಗಳು ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅದನ್ನೆಲ್ಲ ತೋರಿಸೋದಕ್ಕೋಸ್ಕರನೇ ನಾನು ಬಂದಿದ್ದೀನಿ ವೆಂಕಟೇಶ್ವರ ಕಾರ್ಸ್ಗೆ ವೆಂಕಟೇಶ್ವರ ಕಾರ್ಸು ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ ಇದು ನಿಮಗೆ ಏನು ಹೊಸಕೆರೆಹಳ್ಳಿ ಸರ್ಕಲ್ ಇದೆ ಸರ್ಕಲಿಂದ ಟುವರ್ಡ್ಸ್ ಡೌನ್ ಬಂದುಬಿಟ್ಟು ಅಂದರೆ ಗಿರಿನಗರ ಕಡೆ ಬಂದುಬಿಟ್ಟು ಫಸ್ಟ್ ರೋಡು ವಾಟರ್ ಟ್ಯಾಂಕ್ ರೋಡು ಕತ್ರಗುಪ್ಪೆ ವಾಟರ್ ಟ್ಯಾಂಕ್ ರೋಡಲ್ಲಿ ಅಲ್ಲೇ ಬರುತ್ತೆ ಅಂದರೆ ಫಸ್ಟ್ ರೋಡು ಲೆಫ್ಟ್ ತೊಗೋಬೇಕು ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಒಂದು ಶಾರ್ಟ್ ಕೂಡ ಹಾಕಿರ್ತೀನಿ ಚೆಕ್ ಮಾಡ್ಕೋಬೋದು ಸೊ ಇವತ್ತು ನಮ್ಮ ಜೊತೆಗೆ ಭರತ್ ಅವರು ಇದ್ದಾರೆ ಸೊ ಇಲ್ಲಿಯ ಓನರ್ ಬನ್ನಿ ಅವ್ರನ್ನ ಮಾತಾಡಿಸಿ ಯಾವೆಲ್ಲ ಕಾರ್ಗಳಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಾ ಹೋಗೋಣ ಸರ್ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಸರ್ ನಮಸ್ತೆ ಆರಾಮಿದ್ದೀರಾ ಫಸ್ಟ್ ಆಫ್ ಆಲ್ ಎಲ್ಲೋದ್ರು ನಿಮ್ಮದೇ ಅವ ಏನಿಲ್ಲ ಸರ್ ಹಂಗೇನಿಲ್ಲ ಲೋ ಬಜೆಟ್ ಸೆಗ್ಮೆಂಟಲ್ಲಿ ಒಂಥರ ಎಲ್ಲ ಕಡೆ ಸದ್ದು ಮಾಡ್ತಾ ಇದ್ದೀರಾ ಸರ್ ಎಲ್ಲ ಬಜೆಟಲ್ಲೂ ಕೊಡಬೇಕು ಲೋ ಬಜೆಟಲ್ಲಿ ತಗೊಳ್ಳೋರು ಇರ್ತಾರೆ ಹಂಗೆ ಹೈ ಬಜೆಟಲ್ಲಿ ತಗೊಳ್ಳೋರು ಇರ್ತಾರೆ ಎಲ್ಲ ಥರನೂ ಇಟ್ಟಿದ್ದೀವಿ ಮತ್ತೊಂದು ಎಲ್ಲ ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್ನೇ ತರ್ತಾ ಇರೋದು ಸೊ ಒಳಗಡೆ ಯಾವುದೇ ಗಾಡಿ ತೊಗೊಂಡ್ರು ಶೋರೂಮ್ ಹಿಸ್ಟ್ರಿ ಇರುತ್ತೆ ಲೋ ಬಜೆಟಾಗಿ ಮಾತ್ರ ಶೋರೂಮ್ ಹಿಸ್ಟ್ರಿ ಇರಲ್ಲ ಮಿಕ್ಕಿದೆಲ್ಲ ಗಾಡಿನೂ ಶೋರೂಮ್ ಹಿಸ್ಟ್ರಿ ವೆಹಿಕಲ್ಲೇ ತೊಗೋತಾ ಇರೋದು ಇಷ್ಟು ದಿನ ಏನು ನೋಡ್ತಾ ಇದ್ರಿ ವೆಂಕಟೇಶ್ವರ ಕಾರ್ಸಲ್ಲಿ ಆಲ್ಮೋಸ್ಟ್ ಒಂಥರ ನಿಮಗೆ ಲೋ ಬಜೆಟ್ ಪ್ಲಸ್ ಮಿಡ್ ಸೆಗ್ಮೆಂಟು ಒಂದು ಅಂದರೆ ಒಂದು 5 ಲಕ್ಷದ ಒಳಗಡೆ ಇರುವಂತಹ ಕಾರ್ಗಳನ್ನ ಜಾಸ್ತಿ ತೋರಿಸ್ತಾ ಇದ್ರು ಇವಾಗ ನೀವೇನಾದರೂ ಸ್ವಲ್ಪ ಲೇಟೆಸ್ಟ್ ಮಾಡೆಲ್ ಕಾರ್ಗಳು ಬೇಕು ಅಂತ ಹೇಳಿದ್ರು ಕೂಡ i20 ಆಗಿರ್ಬೋದು ಬಲಿನೋ ಆಗಿರ್ಬೋದು ಇಕೋ ಸ್ಪೋರ್ಟ್ಗಳಾಗಿರ್ಬೋದು ಈ ಥರ ಸಾಕಷ್ಟು ವೆಹಿಕಲ್ಗಳನ್ನ ತರಿಸಿದ್ದಾರೆ ಯಾವೆಲ್ಲ ವೆಹಿಕಲ್ಲು ಎಷ್ಟೆಷ್ಟು ಪ್ರೈಸಿಂಗಲ್ಲಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಲೋನ್ ಬಗ್ಗೆ ಕೇಳ್ಕೊಂಬಿಡೋಣ ಸರ್ ತಿಳಿಸ್ಕೊಡಿ ಸರ್ ಲೋನ್ ಬಂದುಬಿಟ್ಟು 2011ಇಂದನೂ ಆಗುತ್ತೆ ಬಟ್ 11 ಪೆಟ್ರೋಲಿಂದ ಆಗುತ್ತೆ 2012 ಡೀಸೆಲಿಂದ ಆಗುತ್ತೆ ಆಲ್ ಓವರ್ ಕರ್ನಾಟಕನ ಲೋನ್ ಮಾಡ್ಕೊಡ್ತೀನಿ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರಬೇಕಷ್ಟೇ ಎಲ್ಲ ಗಾಡಿನೂ ಆಲ್ಮೋಸ್ಟು ಒಂದು 50,000 ಡೌನ್ ಪೇಮೆಂಟಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಇನ್ನೊಂದು ಸ್ವಲ್ಪ ಇದ್ರೆ ಒಂದು 70,000 ತನಕ ಡೌನ್ ಪೇಮೆಂಟ್ ಮಾಡಿದ್ರೆ ಎಲ್ಲ ಗಾಡಿಗೂ ಲೋನ್ ಆಗುತ್ತೆ ಸೊ ನೀವು ಕ್ಲಿಯರಾಗಿ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಂತೀನಿ 50,000 ಡೌನ್ ಪೇಮೆಂಟಲ್ಲಿ ಟ್ರೈ ಮಾಡ್ತಾರೆ ಅದು ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಮಾಡ್ಕೊಡ್ತಾರೆ ಈಸಿಯಾಗಿ ಅವ್ರಿಗೇನಿರೋದು ಯಾಕೆಂದರೆ ಇದು ಲೋನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡುವಂಥದ್ದು ಇವ್ರು ಎಷ್ಟಾಗುತ್ತೆ ಅಷ್ಟು ಕೇಳಿ ಮ್ಯಾಕ್ಸಿಮಮ್ ಮಾಡ್ಬೋದು ಅಷ್ಟೇ ಸೊ ಹಾಗಾಗಿ ಒಂದ್ಸಲಿ ವಿಸಿಟ್ ಮಾಡ್ಕೊಳ್ಳಿ ಗಾಡಿ ನೋಡ್ಕೊಳ್ಳಿ ಪ್ರೊಫೈಲ್ ಚೆಕ್ ಮಾಡಿಸ್ಕೊಂಡು ಗಾಡಿಗಳು ತಗೊಳ್ಳಿ ಅಂತ ಹೇಳ್ತಾ ಸೊ ತಡ ಮಾಡೋದು ಬೇಡ ಇವತ್ತು ಆಲ್ರೆಡಿ ಹೇಳಿರೋ ಹಾಗೆ 60,000ದಿಂದ 70,000ದಿಂದ ಕೂಡ ಗಾಡಿಗಳಿದೆ ಸರ್ 60,000 70,000 ಗಾಡಿ ಎಲ್ಲ ಓಡಿಸ್ಬೋದಾ ಹೇಗಿರುತ್ತೆ ಸರ್ ರನ್ನಿಂಗ್ ಕಂಡೀಷನ್ ಸರ್ ನಮ್ಮ ಹತ್ರ ಯಾವುದೇ ಗಾಡಿ ತೊಗೊಂಡ್ರು FC ಲ್ಯಾಬ್ಸ್ ಗಾಡಿ ಯಾರಿಗೂ ಕೊಡಲ್ಲ ಇದುವರೆಗೂ ಕೊಟ್ಟಿಲ್ಲ ಯಾವುದೇ ಗಾಡಿ ತೊಗೊಂಡ್ರು FC ರನ್ನಿಂಗ್ ಇರೋದೆ ಈಗ 60,000 ಗಾಡಿ ಕೊಡ್ತೀನಿ ಅಂದ ತಕ್ಷಣ ಅದು ಸ್ಕ್ರಾಪ್ ಗಾಡಿ ಅನ್ಕೊಳ್ಳೋ ಥರ ಇರಲ್ಲ ನಮ್ಮ ಹತ್ರ ರನ್ನಿಂಗ್ ಕಂಡೀಷನ್ ಗಾಡಿ ಅದರಲ್ಲೂ ನಿಮಗೆ 28 ತನಕ FC ರನ್ನಿಂಗ್ ಇರೋಂಥ ಗಾಡಿನೇ ಕೊಡೋದು ಒಂದು 5 ವರ್ಷ ಆರಾಮಾಗಿ ಸರ್ FC ಇರೋ ತನಕ ಓಡಿಸ್ಕೊಂಡು ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಂಡು ಆರಾಮಾಗಿ ಓಡಿಸ್ಕೊಂಡ್ರೆ ಸಾಕು ಸೂಪರ್ ಸರ್ ಹಾಗಾದ್ರೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ಬನ್ನಿ ಆಗಿದ್ರೆ ವೀಕ್ಷಕರೇ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಮೊದಲನೇ ವೆಹಿಕಲ್ ನೋಡ್ತಿರ್ಬೋದು ಒಂದು ಫೋರ್ಡ್ ಇಕೋ ಸ್ಪೋರ್ಟ್ ಇದೆ 5 lakh ಒಳಗೆ ಒಂದು ಬೆಸ್ಟ್ ಸೇಫ್ಟಿ ಇರುವಂತಹ ಒಂದು ಕಾಂಪ್ಯಾಕ್ಟ್ SUV ತೊಗೋಬೇಕು ಅಂತ ಹೇಳಿದ್ರೆ ಇಕೋ ಸ್ಪೋರ್ಟು ಬೆಸ್ಟ್ ಆಪ್ಷನ್ ನಿಮಗೆ ಸೊ ಇಲ್ಲೊಂದು ಇಕೋ ಸ್ಪೋರ್ಟ್ ಇದೆ ತಿಳಿಸ್ಕೊಡಿ ಸರ್ 2014 ಮಾಡಲು ಡೀಸೆಲ್ ವೇರಿಯಂಟು 1,02,000 ಶೋರೂಮ್ ಹಿಸ್ಟ್ರಿ ಇದೆ ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ 2 ಪವರ್ ವಿಂಡೋಸು ರಿವರ್ಸ್ ಕ್ಯಾಮ್ರಾ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ ಈ ಗಾಡಿಯ ಪ್ರೈಸು ನಾವು ಕೋಟ್ ಮಾಡ್ತಾ ಇರೋದು 4,40,000 ಕೋಟ್ ಮಾಡ್ತಾ ಇರೋದು ಈ ಗಾಡಿಯ ಹಬ್ಬದ ಆಫರಲ್ಲಿ ಒಂದು 3,95,000ಗೆ ಫೈನಲ್ ಮಾಡಿ ಕೊಡ್ತೀನಿ 3,90,000ಕ್ಕೆ 14 ಮಾಡೆಲ್ ಇಕೋ ಸ್ಪೋರ್ಟ್ ಸಿಗ್ತಾ ಇದೆ ಇದರಲ್ಲಿ ಒಂದು ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ ಮತ್ತೆ ಫಾಗ್ ಲ್ಯಾಂಪ್ ಎಲ್ಲ ಬರುವಂಥದ್ದು ಮಿಡ್ ವೇರಿಯಂಟ್ ಇದು ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಬಲಿನೋ ಇದೆ ಸರ್ ಬಲೆನೋ 2020 ಮಾಡಲು ಸಿಂಗಲ್ ಓನರು ಶೋರೂಮ್ ಹಿಸ್ಟ್ರಿ 65,000 ಓಡಿದೆ ಇದು ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ 2 ಪವರ್ ವಿಂಡೋಸು ಪಾರ್ಕಿಂಗ್ ಸೆನ್ಸರು ಡ್ಯೂಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 6,60,000 ಹೇಳ್ತಾ ಇರೋದು ಇದು ಫೈನಲ್ ಟು ಫೈನಲ್ 6,10,000ಗೆ ಫೈನಲ್ ಆಗುತ್ತೆ
ಸೊ 2020 ಮಾಡಲು ಒಂದು ಲೇಟೆಸ್ಟ್ ಮಾಡೆಲ್ ಹ್ಯಾಚ್ ಪ್ಯಾಕು ಪ್ರೀಮಿಯಂ ಹ್ಯಾಚ್ ಪ್ಯಾಕು ಬಲಿನೋ ಬಂದ್ಬಿಟ್ಟು 6,10,000ಗೆ ಫೈನಲ್ ಆಗುತ್ತೆ. ಲೋನ್ ಬೇಕು ಅಂದರೆ ಒಂದು 30,000 to 40,000 ಡೌನ್ ಪೇಮೆಂಟ್ ಮಾಡಿದ್ರೆ ಒಳ್ಳೆ ಪ್ರೊಫೈಲ್ ಇದ್ರೆ ಆರಾಮಾಗಿ ಲೋನ್ ಮಾಡಿ ಕೊಡ್ತೀವಿ. ಬರೀ 30,000 ರಿಂದ 40,000 ತೊಗೊಂಬಂದ್ರೆ ಸಾಕು, ಮಿಕ್ಕಿದ್ದನ್ನ ಲೋನ್ ಮಾಡಿಕೊಡ್ತಾರೆ. ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಯಾರಾದರೂ ಸ್ಮಾಲ್ ಕಾರ್ಗಳು ನೋಡ್ತಾ ಇದ್ರೆ ಯಾವಾಗಲೂ ಕೂಡ ಬಜೆಟಲ್ಲಿ ಸಿಗುವಂಥದ್ದು ಇಲ್ಲೊಂದು ಕ್ವಿಡ್ ಇದೆ. ಎಸ್ ಸರ್. ಸರ್ ಕ್ವಿಡ್ 2018 ಮಾಡಲು ಸಿಂಗಲ್ ಓನರು ಶೋರೂಮ್ ಹಿಸ್ಟ್ರಿ 61,000 ಓಡಿದೆ. ಇದು ಬಂದ್ಬಿಟ್ಟು RXL 2 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC ಎಲ್ಲ ಬರುತ್ತೆ. ಗಾಡಿ ಕಂಡೀಷನ್ ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಇರುತ್ತೆ. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,65,000 ಹೇಳ್ತಾ ಇರೋದು. ಇದು ಫೈನಲ್ ಟು ಫೈನಲ್ 3,30,000ಗೆ ಫೈನಲ್ ಮಾಡಿ ಕೊಡ್ತೀನಿ. 2018 ಮಾಡಲು ಸಿಂಗಲ್ ಓನರು. ಲೋನ್ ಬೇಕು ಅಂದರೆ ಇದಕ್ಕೂ ಅಷ್ಟೇ ಒಂದು 30,000 ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಮಾಡಿ ಕೊಡ್ತೇನೆ. ಓಕೆ, ಬರೀ 30,000 ತೊಗೊಂಬನ್ನಿ. 2018 ಮಾಡಲ್ಲು ಕ್ವಿಡ್ನ ತೊಗೊಂಡು ಹೋಗ್ಬೋದು. ಅದು ಕೂಡ ಪ್ರೈಸ್ ಶೋರೂಮ್ ಹಿಸ್ಟ್ರಿ ಇರುವಂಥ ಗಾಡಿ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಬ್ಲ್ಯಾಕ್ ಕಲರ್ ಸ್ವಿಫ್ಟ್ಗಳನ್ನ ತುಂಬ ಜನ ಹುಡುಕ್ತಾ ಇರ್ತೀರಾ. ಸೊ ಇಲ್ಲೊಂದಿದೆ. ಎಸ್ ಸರ್. ಸರ್ ಸ್ವಿಫ್ಟು 2022 ಮಾಡಲು VXI, ಅದರಲ್ಲೂ ಫ್ಯಾನ್ಸಿ ನಂಬರ್ ಇರೋ ಗಾಡಿ 8,000. ಓಕೆ. ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಥರ ಇದೆ. ಜಸ್ಟ್ ಓಡಿರೋದು ಗಾಡಿ 5,200. ಶೋರೂಮ್ ಹಿಸ್ಟ್ರಿ ಇರುವಂಥ ವೆಹಿಕಲ್ ಇದನ್ನು ಕೂಡ. ಜಸ್ಟ್ 5,200 ಓಡಿದೆ ಅಂದರೆ ನೀವೇ ಥಿಂಕ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ಗಾಡಿ. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟಲ್ಲೆಲ್ಲ 7 lakh ಮೇಲಿದೆ. ಸೊ ನಮ್ಮ ಹತ್ರ ಈ ಗಾಡಿಯ ಪ್ರೈಸು 6,70,000ಗೆ ಫೈನಲ್ ಆಗುತ್ತೆ. 2022 ಮಾಡಲ್ VXI. 2022 ಮಾಡಲು ಸ್ವಿಫ್ಟ್ VXI ಬ್ಲ್ಯಾಕ್ ಕಲರಲ್ಲಿ ನಿಮಗೆ 6,70,000ಗೆ ಫೈನಲ್ ಆಗ್ತಾ ಇದೆ. ಇದಕ್ಕೂ ಕೂಡ ಲೋನ್ ಆಗುತ್ತೆ, ನೋಡ್ಕೋಬಹುದು. ಲೇಟೆಸ್ಟ್ ಮಾಡಲ್ ಸ್ವಿಫ್ಟ್ ನೋಡ್ತಿರೋರು ವಿತ್ ಫ್ಯಾನ್ಸಿ ನಂಬರ್ 8,000 ನಂಬರ್ ಜೊತೆಗೆ ಸಿಗುತ್ತೆ. ನೆಕ್ಸ್ಟ್ ವೆಹಿಕಲ್ ಒಂದು Hyundai i20 ಇದೆ. ಎಸ್ ಸರ್. ಸರ್ i20 ಸ್ಪೋರ್ಟ್ಸು 2013 ಮಾಡಲು ಸೆಕೆಂಡ್ ಓನರು. ಇದು ಬಂದ್ಬಿಟ್ಟು 86,000 ಓಡಿದೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಆಟೋ ಫೋಲ್ಡಿಂಗ್ ಮಿರರು, ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲು, AC ಎಲ್ಲ ಬರುತ್ತೆ. ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 4,10,000 ಕೋಟ್ ಮಾಡ್ತಾ ಇರೋದು. 3,80,000ಗೆ 2013 ಮಾಡಲ್ i20 ಸ್ಪೋರ್ಟ್ಸ್ ಆಗುತ್ತೆ. 13 ಮಾಡಲ್ ಸ್ಪೋರ್ಟ್ಸು 3,80,000ಗೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು. ಸರ್ ಆಲ್ಟೋ K10 2016 ಮಾಡಲು ಸಿಂಗಲ್ ಓನರು, ಶೋರೂಮ್ ಹಿಸ್ಟ್ರಿ. ಇದು ಬಂದ್ಬಿಟ್ಟು 61,000 ಓಡಿದೆ. ಇದು ಕೂಡ ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್. ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೇರಿಯಂಟು. ನಿಮಗೆ ಆಲ್ಟೋ K10 ಆಟೋಮೆಟಿಕ್ ತುಂಬಾ ಜನ ಹುಡುಕ್ತಾ ಇರ್ತೀರಾ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,60,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 3,20,000ಗೆ ಫೈನಲ್ ಮಾಡಿ ಕೊಡ್ತೀನಿ. 3,20,000ಕ್ಕೆ 2016 ಮಾಡಲು ಆಲ್ಟೋ K10 ಫೈನಲ್ ಆಗುತ್ತೆ. ಲೋನ್ ಬಂದ್ಬಿಟ್ಟು ಇದಕ್ಕೂ ಕೂಡ ಒಂದು 40,000 ತಗೊಂಬಂದ್ರೆ ಸಾಕು, ಲೋನ್ ಮಾಡಿಕೊಡ್ತಾರೆ. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು, ಮತ್ತೊಂದು i20 ಇದೆ. ಎಸ್ ಸರ್. ಸರ್ i20 ಆಸ್ಟಾ 2011 ಮಾಡಲು ಡೀಸೆಲ್ ವೇರಿಯಂಟ್ ಇದು. ಈ ಗಾಡಿ ಕಂಡೀಷನ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಗಾಡಿಯ ಪ್ರೈಸು 3,65,000 ಹೇಳ್ತಾ ಇರೋದು. 3,30,000ಗೆ ಫೈನಲ್ ಆಗುತ್ತೆ. ಇದರಲ್ಲೂ ಕೂಡ ಡ್ಯೂಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲು ಆಸ್ಟ್ ಆಗಿರೋದ್ರಿಂದ ಎಲ್ಲ ಫ್ಯೂಚರು ಬರುತ್ತೆ. ಈ ಗಾಡಿನ 3,30,000ಗೆ ಫೈನಲ್ ಮಾಡಿ ಕೊಡ್ತೀನಿ. 11 ಮಾಡಲ್ ಆಸ್ತಾ ಫುಲ್ಲಿ ಟಾಪ್ ಎಂಡ್ ಗಾಡಿ, ಅಂದ್ರೆ ಎಲ್ಲ ಫೀಚರ್ಸ್ ಬರುವಂತಹ ಗಾಡಿ 3,20,000ಕ್ಕೆ ಫೈನಲ್. 3,30,000ಗೆ ಫೈನಲ್ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು, ಒಂದು ಸೆಲೆರಿಯೋ ಇದೆ. ಸರ್. ಸರ್ ಸೆಲೆರಿಯೋ 2015 ಮಾಡಲ್ VXI. ಇದು ಕೂಡ ಆಟೋಮೆಟಿಕ್ ಆಗಿರುತ್ತೆ. 2015 ಮಾಡಲು ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಇದನ್ನು ಕೂಡ ಇದರಲ್ಲಿ ನಿಮಗೆ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ ಹಾಕ್ಸಿದ್ದಾರೆ. 4 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಆಟೋಮೆಟಿಕ್ ನೋಡ್ತಾ ಇರ್ತೀರಾ, ಒಂದು ಒಳ್ಳೆ ಪ್ರೈಸಲ್ಲಿ ಕೊಡೋಣ ಅಂತೇಳಿ ತರಿಸಿರೋದು. 2015 ಮಾಡಲು ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,75,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲು 3,50,000ಗೆ ಫೈನಲ್ ಮಾಡಿ ಕೊಡ್ತೀನಿ. 2015 ಮಾಡಲು ಸೆಲೆರಿಯೋ ವಿತ್ ಶೋರೂಮ್ ಹಿಸ್ಟ್ರಿ 3,50,000 ಫೈನಲ್ ಆಗುತ್ತೆ. ಅದಕ್ಕೂ ಕೂಡ ಲೋನು ಕೂಡ ಆಗುತ್ತೆ. ಓಕೆ. ನೆಕ್ಸ್ಟ್ ನೋಡ್ತಿರ್ಬೋದು, ಒಂದು ಟಾಟಾ ಬೋಲ್ಟ್ ಇದೆ. ಎಸ್ ಸರ್. ಸರ್ ಟಾಟಾ ಬೋಲ್ಟ್ 2015 ಮಾಡಲು ಸೆಕೆಂಡ್ ಓನರು. ಬರೀ 41,000 ಶೋರೂಮ್ ಹಿಸ್ಟ್ರಿ ಇದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಜೊತೆ ಬರುತ್ತೆ. ಇದು ಬಂದ್ಬಿಟ್ಟು 4 ಡೋರ್ ಪವರ್ ವಿಂಡೋ, AC, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಬರೀ 41,000 ಓಡಿರೋದು. ಅದು ಕೂಡ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ. ಹೌದು ಸರ್, ರಿವರ್ಸ್ ಕ್ಯಾಮ್ರಾ ಸಮೇತ ಇದೆ. ಟಾಟಾ ಅಂತ ಹೇಳಿದಾಗ ನಿಮಗೆ ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರಲ್ಲ. ಸೊ ನಿಮಗೆ ಹ್ಯಾಚ್ ಬ್ಯಾಕಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಒಂದು ವೆಹಿಕಲ್ ಬೇಕು ಅಂತ ಹೇಳಿದ್ರೆ ಪ್ರೈಸಿಂಗಲ್ಲಿ ಈ ವೆಹಿಕಲ್ ತೊಗೋಬೋದು. ಪ್ರೈಸ್ ಸರ್ ಇದು? ಸರ್ ಅದು ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು 3,80,000 ಹೇಳ್ತಾ ಇರೋದು. 3,60,000ಗೆ ಫೈನಲ್ ಮಾಡಿ ಕೊಡ್ತೀನಿ. 2015 ಮಾಡಲ್ ಟಾಟಾ ಬೋಲ್ಟು 3,50,000ಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಒಂದು i10 ಇದೆ. ಎಸ್ ಸರ್. ಸರ್ i10 2009 ಮಾಡಲು, ಸಿಂಗಲ್ ಓನರು, ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್. ಇದನ್ನು ಕೂಡ ಈ ಗಾಡಿ ಬಂದ್ಬಿಟ್ಟು 61,000 ಓಡಿದೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರು, ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಇದಕ್ಕೂ ಕೂಡ ಇದಕ್ಕೆ 4 ಡೋರ್ ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಬರುತ್ತೆ.
ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,30,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 2,10,000ಗೆ ಮಾಡ್ಕೊಡ್ತೀನಿ. 2009 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 9 ಮಾಡಲ್ ಸಿಂಗಲ್ ಓನರ್ i10 2,10,000ಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು 13 ಮಾಡಲ್ i10 ಇದೆ. ಎಸ್ ಸರ್ i10 ಸ್ಪೋರ್ಟ್ಸ್ 2013 ಮಾಡಲು. ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿದೆ. ಇದು ಕೂಡ ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್. ನಿಮಗೆ 4-5 ಮ್ಯಾಗ್ವಿಲ್ ಇದೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದ್ಬಿಟ್ಟು 98,000 ಶೋರೂಮ್ ಹಿಸ್ಟ್ರಿ ಇರುವಂತದ್ದು. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,40,000 ಹೇಳ್ತಾ ಇರೋದು. 3,10,000ಗೆ 2013 ಮಾಡಲ್ ಫೈನಲ್ ಆಗುತ್ತೆ. 13 ಮಾಡಲ್ i10 3,10,000ಕ್ಕೆ ಫೈನಲ್ ಆಗುತ್ತೆ. ನೋಡ್ಕೋಬಹುದು ಗಾಡಿ ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸರ್ ಡಿಸೈರು 2010 ಮಾಡಲ್ಲು. ಇದು ಕೂಡ ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಈ ಗಾಡಿ ಬಂದ್ಬಿಟ್ಟು 88,000 ಶೋರೂಮ್ ಹಿಸ್ಟ್ರಿ ಓಡಿದೆ. ಈ ಗಾಡಿನೂ ಕೂಡ ಶೋರೂಮ್ ಹಿಸ್ಟ್ರಿ ಇರುವಂತದ್ದು. ತುಂಬಾ ಚೆನ್ನಾಗಿದೆ ಗಾಡಿ ಕಂಡೀಷನ್ ನೋಡಬಹುದು. ಈ ನಿಮಗೆ ಎಕ್ಸ್ಟೀರಿಯರ್ ಆಗಲಿ ಇಂಟೀರಿಯರ್ ಆಗಲಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಸ್ವಿಫ್ಟ್ VXi 10 ಮಾಡಲ್. ಈ ಗಾಡಿಯ ಪ್ರೈಸ್ 3,25,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 2,90,000ಗೆ ಫೈನಲ್ ಆಗುತ್ತೆ. ಓಕೆ, ಇದು ಸರ್ ಇದು ಬಂದ್ಬಿಟ್ಟು 2013 ಮಾಡಲು ಹೊಂಡಾ ಅಮೇಜು ಡೀಸೆಲ್ ವೇರಿಯಂಟು. ನಿಮಗೆ ಆರಾಮಾಗಿ ಒಂದು 22-23 ಮೈಲೇಜ್ ತನಕ ಬರುತ್ತೆ. ಈ ಗಾಡಿ 4 ಮ್ಯಾಗ್ವಿಲ್ ಇದೆ. ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,70,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲು 3,30,000ಗೆ ಫೈನಲ್ ಆಗುತ್ತೆ. 2013 ಮಾಡಲ್ ಅಮೇಜ್ ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಬರುತ್ತೆ. 20+ ಮೈಲೇಜ್ ಬರುವಂತಹ ಈ ಒಂದು ಅಮೇಜ್ 3,30,000ಗೆ ಫೈನಲ್ ಆಗುತ್ತೆ. ಒಂದು 60,000 ತಗೊಂಡ್ಬನ್ನಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ ಸರ್, 60,000ಕ್ಕೂ ಒಂದು ಗಾಡಿ ಇದೆ, 70,000ಕ್ಕೂ ಒಂದು ಗಾಡಿ ಇದೆ ಅಂತ ಹೇಳ್ತಾ ಇದ್ರಿ. ಇದೇನಾ ಗಾಡಿ ಸರ್? ಅದು ಹೌದು ಸರ್, ಇದು 60,000ಗೆ 2003 ಮಾಡಲು. ಅದು ಕೂಡ ಯಾವುದೋ FC ಲ್ಯಾಬ್ಸ್ ಗಾಡಿ ಕೊಡ್ತಾ ಇಲ್ಲ. 28 ತನಕ FC ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಗಾಡಿ ರನ್ನಿಂಗ್ ಕಂಡೀಷನ್ ವೆಹಿಕಲ್. ಒಂದು ಚಿಕ್ಕ ಫ್ಯಾಮಿಲಿಗಾಗಲಿ ಇಲ್ಲ ಕಲಿಯರಿಗಾಗಲಿ, ಒಂದು ಲೋ ಬಜೆಟ್ ಅಲ್ಲಿ ಯಾರು ನೋಡ್ತಾ ಇರ್ತೀರಾ, ಒಂದು 60,000ಗೆ ರನ್ನಿಂಗ್ ಕಂಡೀಷನ್ ವೆಹಿಕಲ್. ಅದು ಕೂಡ FC ರನ್ನಿಂಗ್ ಇರೋ ಗಾಡಿ ಮಾಡ್ಕೊಡ್ತೀನಿ. ಓಕೆ, 60,000ಕ್ಕೆ ನಿಮಗೆ ಫೋರ್ಡ್ ಐಕಾನ್ ಸಿಗ್ತಾ ಇದೆ. ಈ ಒಂದು ಬಜೆಟ್ ಅಲ್ಲಿ ನೀವು ಎಕ್ಸ್ಟ್ರಾರ್ಡಿನರಿ ವೆಹಿಕಲ್ಸ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ನಿಮಗೆ ಎಕ್ಸ್ಟೀರಿಯರ್ ನೋಡಿದ್ರೆ ಸ್ವಲ್ಪ ಪೇಂಟ್ ಶೇಡ್ ಆದಂಗಿರುತ್ತೆ, ಬಿಟ್ರೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಇಂಜಿನ್ ಎಲ್ಲ ಚೆಕ್ ಮಾಡ್ಕೊಂಡೆ ತಗೊಂಡ್ಬಂದಿರ್ತಾರೆ. ಹೌದು ಸರ್, ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಮೋರ್ ಓವರ್ ಫೋರ್ಡ್ ಬಂದ್ಬಿಟ್ಟು ಸ್ವಲ್ಪ ರಿಲಿಯಬಲ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫೋರ್ಡ್ ಐಕಾನ್ಗಳು ಇವಾಗಲೂ ಆನ್ ರೋಡು ಸಾಕಷ್ಟು ವೆಹಿಕಲ್ಗಳು ಈಸಿಯಾಗಿ ರನ್ ಆಗ್ತಾ ಇದಾವೆ. ಇದು ಸರ್ ಇದು ಫೋರ್ಡ್ ಐಕಾನ್ 2003 ಮಾಡಲ್. ಇದು ಕೂಡ ಇದು ಬಂದ್ಬಿಟ್ಟು 70,000ಕ್ಕೆ ಫೈನಲ್ ಹೇಳಿರೋದು. ಈ ಗಾಡಿನೂ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಇದರಲ್ಲೂ ಮ್ಯಾಗ್ವಿಲ್ ಇದೆ, ಅದರಲ್ಲೂ ಮ್ಯಾಗ್ವಿಲ್ ಇದೆ. ಇದರಲ್ಲಿ ನಿಮಗೆ ಟೈರ್ ಬಂದ್ಬಿಟ್ಟು ಒಂದು 80% ಟೈರ್ ಇದೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಈ ಗಾಡಿ 70,000ಕ್ಕೆ ಫೈನಲ್ ಆಗುತ್ತೆ. 70,000ಕ್ಕೆ ಫೋರ್ಡ್ ಐಕಾನು, 60,000ಕ್ಕೆ ಫೋರ್ಡ್ ಐಕಾನ್. ನೆಕ್ಸ್ಟ್ ಯಾರಾದರೂ ಬಜೆಟ್ ಅಲ್ಲಿ ಒಂದು 7 ಸೀಟರ್ ನೋಡ್ತಾ ಇದ್ರೆ ಒಂದು ಸ್ಕಾರ್ಪಿಯೋ ಇದೆ, ನೋಡ್ಕೋಬಹುದು. ಎಸ್ ಸರ್ ಸ್ಕಾರ್ಪಿಯೋ 2004 ಮಾಡಲ್ಲು. ಈ ಗಾಡಿ ಬಂದ್ಬಿಟ್ಟು FC ಲ್ಯಾಬ್ಸ್ ಆಗಿದೆ. ಫ್ರೆಶ್ ಆಗಿ 5 ವರ್ಷ FC ಕಟ್ಟಿ. ಈ ಗಾಡಿಯ ಪ್ರೈಸು 1,65,000ಗೆ ಫೈನಲ್ ಮಾಡಿ ಕೊಡ್ತೀನಿ. ಅದರಲ್ಲೂ 9 ಸೀಟರ್ ವೆಹಿಕಲ್. 9 ಸೀಟರ್ ವೆಹಿಕಲ್ 1,65,000ಕ್ಕೆ ಸಿಗ್ತಾ ಇದೆ. ಯಾರಾದರೂ ದೊಡ್ಡ ಫ್ಯಾಮಿಲಿ ಇದೆ ಬಟ್ ಬಜೆಟ್ ಕಮ್ಮಿ ಇದೆ, ಸ್ವಲ್ಪ ದಿನ ಓಡಿಸ್ಬೇಕು ಅನ್ನೋರು ಆರಾಮಾಗಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಗಾಡಿ ಬಂದ್ಬಿಟ್ಟು ಎಷ್ಟು ನೋಡಿ ತಗೊಳ್ಳಿ. ಇಂಜಿನ್ ಕಂಡೀಷನ್ ಆಗಲಿ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. 2004 ಮಾಡಲು. ಅದರಲ್ಲೂ ಕೂಡ 5 ವರ್ಷ ಫ್ರೆಶ್ FC ಜೊತೆ 1,65,000ಕ್ಕೆ ಫೈನಲ್ ಆಗುತ್ತೆ. ಯಾರೇ ಒಂದು ವೀಕ್ಷಕರು ಬಂದ್ಬಿಟ್ಟು ಗಾಡಿ ನೋಡ್ತೀರಾ ಅಂತ ಹೇಳಿದ್ರೆ ಎಕ್ಸ್ಟೀರಿಯರ್ನ ಅಷ್ಟಾಗಿ ಗಮನ ಕೊಡೋಕೆ ಹೋಗಬೇಡಿ. ಆಮೇಲೆ ಕೊಡಿ, ಫಸ್ಟ್ ಇಂಜಿನ್ ಮತ್ತು ಇದು ನೋಡ್ಕೊಂಡು ಆರಾಮಾಗಿ ತಗೊಂಡು ಎಕ್ಸ್ಟೀರಿಯರ್ ಬೇಕಾದ್ರೆ ನೀವು ಯಾವ ಥರ ಬೇಕಾದ್ರೂ ಮಾಡ್ಕೋಬಹುದು. ಇದು Hyundai i20 ಇದೆ. ಎಸ್ ಸರ್ i20 2019 ಮಾಡಲು, ಸೆಕೆಂಡ್ ಓನರು. ಈ ಗಾಡಿ ಬಂದ್ಬಿಟ್ಟು ಡೈರೆಕ್ಟ್ ಕಸ್ಟಮರ್ದು ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ಲು. ಈ ಗಾಡಿ ಬಂದ್ಬಿಟ್ಟು ಶೋರೂಮ್ ಹಿಸ್ಟ್ರಿ ಇರೋಂಥ ವೆಹಿಕಲ್. ಇದು ಕೂಡ ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ. ಈ ಗಾಡಿಯ ಪ್ರೈಸು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು 6,25,000 ಇರೋದು. ಫೈನಲ್ ಟು ಫೈನಲ್ ಒಂದು 6 lakh ಆಗುತ್ತೆ. 2019 ಮಾಡಲು i20 Lite ಸ್ಪೋರ್ಟ್ಸು. 19 ಮಾಡಲ್ 6,20,000 ಫೈನಲ್ ಆಗುತ್ತೆ. 6 lakhಗೆ ಫೈನಲ್ ಆಗುತ್ತೆ. 6 ಲಕ್ಷಕ್ಕೆಲ್ಲ 19 ಮಾಡಲ್ i20 ಸಿಗ್ತಾ ಇದೆ. ಯಾಕೆಂದರೆ ಇದು ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಅಷ್ಟೊಂದು ಮಾರ್ಜಿನ್ ಇಲ್ಲ. ಡೈರೆಕ್ಟ್ ಫೈನಲ್ ಪ್ರೈಸ್ ಕಸ್ಟಮರ್ ಕಡೆಯಿಂದನೇ ಸಿಗುವಂಥದ್ದು. ನೋಡ್ತಿರ್ಬೋದು ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಲೆದರ್ ಅಪೋಲ್ಸ್ಟ್ರಿ ಬರುತ್ತೆ ಮತ್ತು ಅಲಾಯ್ ವೀಲ್ಸ್ ಕೂಡ ಇದೆ. ಸರ್ ಸ್ಪೋರ್ಟ್ಸ್ ವೇರಿಯಂಟ್. ಸ್ಪೋರ್ಟ್ಸ್ ಬಟ್ ಎಲ್ಲ ಬರುತ್ತೆ. 18+ ಮಾಡಲ್ ಆಗಿರೋದ್ರಿಂದ 2 ಏರ್ ಬ್ಯಾಗ್ಸ್ ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಎಲ್ಲ ಫೀಚರ್ಸ್ ಬರುತ್ತೆ. ರೇರ್ ಡಿಫಾಗರ್ ಬರುತ್ತೆ, ವೈಪರ್ ಬರಲ್ಲ, ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ಕ್ಯಾಮ್ರಾ ಕೂಡ ಅವೈಲೇಬಲ್ ಇರುವಂಥದ್ದು. 6 ಲಕ್ಷಕ್ಕೆ 2019 ಮಾಡಲ್ i20 ವೆಂಕಟೇಶ್ವರ ಕಾರ್ಸಲ್ಲಿ ಸಿಗ್ತಾ ಇದೆ. ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಭರತ್ ಅವರು. ಸೊ ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ವಿಸಿಟ್ ಮಾಡಿ ವೆಂಕಟೇಶ್ವರ ಕಾರ್ಸ್ಗೆ. ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.